तो चलिए शुरू करते हैं। ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಟೊಮೆಟೊ ರಸಂ ಮಾಡ್ತಾ ಇದ್ದೀವಿ. ಯಾಕಂದರೆ ಫುಲ್ ಬಟ್ಟೆಗಳೆಲ್ಲ ಹೋಗಿ ನಮ್ಮ ವೈಫು ಸುಸ್ತಾಗ್ಬಿಟ್ಟಿದ್ದಾರೆ. ಅದಕ್ಕೆ ನಾನಿವತ್ತು ಕಿಚನ್ ಡಿಪಾರ್ಟ್ಮೆಂಟ್ ತೊಗೊಂಡಿದ್ದೀನಿ. ಜಸ್ಟ್ ಅನ್ನ ರಸಂ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇವಾಗ ಫ್ರೆಶ್ ಆಗಿ ಟೊಮೆಟೊ ರಸಂ ನಾನೇ ಕಂಡುಹಿಡಿತಾ ಇದ್ದೀನಿ ಹೊಸದಾಗಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ. ಸೊ ಒಂದು 5ರಿಂದ 6 ಟೊಮೆಟೊ ಒಂದು ಉಪ್ಪು ನೀರಲ್ಲಿ ಹಾಕೊಂಡು ನೆನಾಕ್ಕೊಳ್ಳಿ. ಯಾಕಂದರೆ ಅದರಲ್ಲಿರೋಂಥ ಇನ್ನೊಂದು ವೇಸ್ಟ್ ಎಲ್ಲ ಹೋಗುತ್ತೆ. ಟೊಮೆಟೊ ಮೇಲೆ ಇರೋಂಥ ವೇಸ್ಟ್ ಎಲ್ಲ ಹೋಗುತ್ತೆ. ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ನೆನಾಕ್ಕೊಂಡಿದ್ದೀನಿ ಹುಳಿಗೋಸ್ಕರ. ಅದಾದಮೇಲೆ ಸ್ವಲ್ಪ ಮೆಣಸು, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಅಡುಗೆ ಅರಿಶಿನ ಸ್ವಲ್ಪ, ಅದಾದಮೇಲೆ ಕಲ್ಲುಪ್ಪು, ಅದಾದಮೇಲೆ ಸಾಸಿವೆ. ಸೊ ಮುಂದೆ ನೋಡ್ತಾ ಹೋಗೋಣ ಹೆಂಗೆ ಮಾಡ್ತೀನಿ ಅಂತ. ಸ್ಟೇ ಟ್ಯೂನ್. ಟೊಮೊಟೊ ಹಚ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಟೊಮೊಟೊ ಬಾತ್ ಮಾಡ್ತೀನಿ ಅಂತ ಹೋಗ್ಬೇಡಿ. ಇದನ್ನು ಬೇರೆ ಥರನೇ ನೋಡಿಸ್ತೀನಿ ಹೆಂಗೆ ಮಾಡಬೇಕು ಅಂತ. ಇದು ಜಸ್ಟ್ ರಫ್ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊನೆಲ್ಲ ತಪ್ಪಲೆಗೆ ಹಾಕ್ಕೊತಾ ಇದ್ದೀನಿ. ತಪ್ಪಲೆಗೆ ಹಾಕ್ಕೊಂಡಾದ್ಮೇಲೆ ಏನು ಮಾಡ್ತೀನಿ ನೆಕ್ಸ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಳ್ತೀನಿ. ಕೊತ್ತಂಬರಿ ಸೊಪ್ಪು ತೊಗೊಂಡು ಈ ಥರ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡ್ಬಿಡ್ತೀನಿ. ರಫ್ ಕಟ್ ಅಷ್ಟೇ, ತುಂಬ ಶಾರ್ಪಾಗಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟು ಕಟ್ ಮಾಡ್ಕೋಬೇಕು. ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇದರಲ್ಲಿರೋದನ್ನು ಟೊಮೆಟೊನ ತೊಗೊಂಡು ಚೆನ್ನಾಗಿ ಕಿವುಚ್ತೀನಿ. ಕಿವುಚಕ್ಕೆ ಮುಂಚೆ ದಯವಿಟ್ಟು ಕೈ ವಾಶ್ ಮಾಡ್ಕೊಳ್ಳಿ. ಕೈ ಕ್ಲೀನಾಗಿರಬೇಕು. ಓಕೆ, ಇದೊಂದು ಸ್ವಲ್ಪ ಪ್ರೋಸೆಸ್ ತಗೊಳುತ್ತೆ ಕಿವುಚೋದಕ್ಕೆ. ಪ್ಲೇಟ್ ಆಮೇಲೆ ತೊಗೋಬೇಕು. ಹೇಳಿ ಕೈ ಹೇಳಿ. ಕಮಾನ್ ನೀನು ಸ್ವಲ್ಪ ಕಿವುಚ್ತಾಳಂತೆ. ಕಮಾನ್ ಹಸಿನಿ ಟೊಮೆಟೊ ನೀಚಾಗಿ ಕಿವುಚ್ಬೇಕು. ಕಿವುಚ್ ಇಸ್ಕೊಂಡು ಕಮಾನ್ ಮಾಡಿ. ಹಂಗೆ ಈ ಥರ ಫುಲ್ ಈ ಥರ ಮಾಡು. ಈ ಥರ ಮಾಡು, ಫುಲ್ಲು ಮಾಡು. ಮಾಡ್ದಾ? ಇಷ್ಟು ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿರೋದು ಇದಕ್ಕೆ ಹಾಕಬೇಕು. ಇದಾದಮೇಲೆ ಒಂದು ಫುಲ್ ಗ್ಲಾಸ್ ನೀರು ತೊಗೊಂಡು ಇದಕ್ಕೆಲ್ಲ ಹಾಕ್ಕೊಂಡು, ಸೊ ಇದರಲ್ಲಿರೋ ಸಿಪ್ಪೆಗಳನ್ನೆಲ್ಲ ಬೇರೆ ಮಾಡಬೇಕು. ಯಾಕಂದರೆ ಅದರಲ್ಲಿರೋ ರಸ ಎಲ್ಲ ಇಲ್ದಿರುತ್ತಲ್ವ, ಕಿವುಚಿದ್ದೀನಿ. ಸಿಪ್ಪೆಗಳನ್ನೆಲ್ಲ ಬೇರೆ ಮಾಡಿ ತೆಗೆದು ಆಚೆಗೆ ಹಾಕ್ಬಿಡ. ಈ ಥರ ಇದೆಲ್ಲ ರಾ ಇಂಗ್ರೀಡಿಯೆಂಟ್ಸ್ನೆಲ್ಲ ಕುಟ್ಟಬೇಕು. ಸ್ವಲ್ಪ ಪುಡಿ ಮಾಡ್ಕೊಬೇಕು. ರಾಗಿ ಪುಡಿ ಮಾಡ್ಕೋಬೇಕು ಅಷ್ಟೇ. ಸೊ ಇದು ಮಿಕ್ಸಿಗೆ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ. ಸೊ ಏನೇನು ಆಗ್ತಾಯಿದೆ ಅಂತ ಹೇಳಿದ್ರೆ, ಮೆಣಸು, ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಕುಟ್ಕೋಬೇಕು. ಇಂಗ್ರೀಡಿಯೆಂಟ್ಸ್ನ ಕೊಟ್ಟಿದ್ಮೇಲೆ ಈ ಥರ ಬರುತ್ತೆ. ಈ ಥರನೇ ಇರಬೇಕು ರಾ ಆಗಿ. ಸೊ ಇಲ್ಲ ಅಂತ ಹೇಳಿದ್ರೆ ಟೇಸ್ಟ್ ಕೊಡೋಲ್ಲ ನಿಮಗೆ. ನೀನು ಕಾಯ್ತಾ ಇದೆ ರಸಮ್ಗೆ ಒಂದು 2.5 ಗ್ಲಾಸ್ ನೀರು ಹಾಕಿದ್ದೀನಿ. ನಾವು 3 ಜನಕ್ಕೆ ಬೇಕಾಗುತ್ತೆ ಮನೇಲಿ. ಸೊ ಇದಾದ ತಕ್ಷಣ ನೆಕ್ಸ್ಟ್ ಪ್ರೊಸೀಜರ್ ನೋಡಿಸ್ತೀನಿ. ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಒಂದು 2 ಮಿನಿಟ್ಸ್ ಕುದಿದ್ಮೇಲೆ ಇಂಗ್ರೀಡಿಯೆಂಟ್ಸ್ನ ಬೆರೆಸ್ಬೇಕು.
ಇವಾಗ ಕುಟ್ಕೊಂಡಿರೋಂಥ ಪದಾರ್ಥಗಳನ್ನು ಬೆರೆಸ್ಬೇಕು. ಹೀಗೆ ಕುದೀತಾ ಇರಬೇಕಾದ್ರೆ ನಾವು ಒಂದಷ್ಟು ಹಸಿಮೆಣಸಿನ್ಕಾಯಿನ ಹಚ್ಕೊಂಡಿದ್ದೀವಿ. ಇದನ್ನು ತೆಗೆದು ಅದಕ್ಕೆ ಹಾಕೋಣ. ಇದಾದಮೇಲೆ ಅರಿಶಿನ ಹಾಕೊಳ್ಳೋಣ. ಅರಿಶಿನ ಹಾಕೊಂಡಿದ್ದಾಯಿತು. ಇದಾದಮೇಲೆ ರುಚಿಗೆ ತಕ್ಕಂಗೆ ಕಲ್ಲುಪ್ಪು ಹಾಕ್ಕೊಳ್ಳೋಣ. ಇಟ್ಕೊಂಡಿದ್ದೆ ಹುಣಸೆ ನೀರನ್ನ ಹಾಕ್ಕೊಳ್ಳೋಣ ಹುಳಿಗೋಸ್ಕರ. ಹೆಂಗೆ ಚೆಕ್ ಮಾಡ್ತೀರಾ ರಸಮ್ ಆಗಿದೆ ಅಂತ ಹೇಳ್ಬಿಟ್ಟು? ನಾನಾದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಲ್ಲ, ಅದು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀನಿ. ಬೇರೆ ಹೆಂಗೆ ಚೆಕ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಹಸಿಮೆಣ್ಸಿನ್ಕಾಯಿ ಬೆಂದಿದೆಯಾ ಇಲ್ವಾ? ಸಿಕ್ಕು ಹಸಿಮೆಣ್ಸಿನ್ಕಾಯಿ ನೀಟಾಗಿ ಬೆಂದಿದೆ, ನೋಡ್ಬೋದು ನೀವು. ಹಸಿಮೆಣ್ಸಿನ್ಕಾಯಿ ನೀಟಾಗಿ ಬೆಂದಿದೆ. ಮತ್ತು ಇನ್ನೂ ಒಗ್ಗರಣೆ ಹಾಕಬೇಕು. ಹಾಕಿದ್ಮೇಲೆ ಅದನ್ನು ನೋಡಿಸಿ ರಸಮ್ ಫುಲ್ಲು ಮೇಲೆ ಬಂದಿದೆ. ಇವಾಗ ಒಗ್ಗರಣೆ ಹಾಕೋದು ನಾವು. ಒಗ್ಗರಣೆ ಬೇಕಾಗಿರೋದಂಥದ್ದು ಸ್ವಲ್ಪ ಎಣ್ಣೆ, ಆಯಿತಾ? ಓಕೆ, ಸ್ವಲ್ಪ ಸಾಸಿವೆ, ಇದಾದಮೇಲೆ ಸ್ವಲ್ಪ ಹಿಂಗು, ಆಯಿತಾ? ಕರಿಬೇವು ಸೊಪ್ಪು ಹಾಕೋಣ. ಸೊ ಚಿಟಪಟ ಅಂತಿದೆ ಒಗ್ಗರಣೆ. ಒಗ್ಗರಣೆ ಆದಮೇಲೆ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕೋಣ. ಒಣಮೆಣ್ಸಿನ್ಕಾಯಿ ತೊಗೊಂಡು ಟೇಸ್ಟ್ ಬರುತ್ತೆ. ಒಗ್ಗರಣೆ ರೆಡಿ ಇದೆ, ಹಾಕೋಣ. ಹಾಕಿದ್ದಾಯಿತು. ರಸಮ್ ಪೂರ್ತಿಯಾಗಿ ರೆಡಿಯಾಗಿದೆ. ಇವಾಗ ಇನ್ನೇನು ಅನ್ನನೂ ಆಯಿತು. ಸೊ ಸರ್ವ್ಗೆ ರೆಡಿಯಾಗಿದೆ. ನಾನು ಹೆಂಡ್ತಿಗೆ ಊಟ ಬಡಿಸಿ ಟೇಸ್ಟ್ ಹೆಂಗಿದೆ ಅಂತ ಕೇಳಿಬಿಟ್ಟು ಮತ್ತೆ ವಿಡಿಯೋ ಮಾಡ್ತೇನೆ. ಸೊ ರಸಮ್ ಮುಗೀತು, ಅನ್ನ ರೆಡಿ ಇದೆ. ನಮ್ಮ ಹೆಂಡತಿಯವರು ರೆಡಿ ಇದ್ದಾರೆ, ಮಗಳು ರೆಡಿ ಇದ್ದಾರೆ, ನಾನು ರೆಡಿ ಇದ್ದೀನಿ. ಫಸ್ಟು ಹೆಂಡತಿಗೆ ಬಡಿಸ್ಬಿಡೋಣ. ಹೆಂಗಿದೆ ಅಂತ ಹೇಳ್ಬೋದು. ಕುಕುಂಬರ್ ಬೆಸ್ಟ್ ಕಾಂಬಿನೇಷನ್. ಸೌತೆಕಾಯಿ ಅದಾದಮೇಲೆ ರಸಮ್ ಹಾಕೋಣ. ಘಮ ಸ್ಮೆಲ್ ಬರ್ತಾ ಇದೆ. ಸ್ಟಾರ್ಟ್ ಮಾಡಮ್ಮ. ಹೆಂಗಿದೆ ಹೇಳಮ್ಮ ಒಪಿನಿಯನ್. ಹಸಿ ನೀನು ನಿಂಗೆ ಸ್ವಲ್ಪ ಅನ್ನ. ಓಕೆ ಸಾಕಾ? ಇನ್ನೂ ಬೇಕಾ? ಸ್ವಲ್ಪ ರಸಮ್ ಹಾಕ ನಿಂಗೆ. ಸೂಪರ್. ಚೆನ್ನಾಗಿದೆಯಮ್ಮ ರಸಮ್ಮು? ರಸಮ್ ಹೇಗಿದೆ? ಹೆಂಗಿದಪ್ಪ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸೂಪರ್ ಇದೆಯಾ? ಖಾರ ಇದೆಯಾ? ಖಾರನೇ ರಸಮ್.